ಫ್ರೆಂಡ್ಸ್, ಇವತ್ತು ಆ್ಯನಿವರ್ಸರಿ ಇದೆ ನಮ್ಮದು. ಮರ್ತುಬಿಟ್ಟು ನನಗೆ ಒಂದು ವಿಶ್ಯೂ ಮಾಡಿಲ್ಲ, ಏನೂ ಇಲ್ಲ. ಮದುವೆ ಆಗೋ ಅಸ್ತ್ರಲ್ಲಿ ಮಾತ್ರ ನೆನಪಲ್ಲಿ ಇಟ್ಕೊಳ್ತಾರೆ ಅಷ್ಟೇ. ಆಮೇಲೆ ಮರ್ತು ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ವಿಳ್ಯದೆಲೆ ಹಾರ ಮಾಡ್ಕೋತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ವಿಳ್ಯದೆಲೆ ಹಾರನ ಮಾಡ್ಕೊ. ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಭಾನುವಾರ ಇದ್ದಿದ್ದರಿಂದ ದೇವಸ್ಥಾನ ಬಾಗಿಲಾಕ್ಬಿಡ್ತಾರೆ, ಬೇಗ ಬೇಗ ಮಾಡ್ಕೋಬೇಕು ಅಂತ ಮಾಡ್ಕೊತಾ ಇದ್ದೀವಿ. ಹಾರ ಎಲ್ಲ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಇವಾಗ ಹೊರಟಿದ್ದೀವಿ. ಮಲ್ಲಿಗೆ ಹೂವು ತರಕೇನಮ್ಮ, ಋಷಿಗೆ ಮಲ್ಲಿಗೆ ಹೂವು ಬೇಕಂತೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ. ನಮ್ಮ ಋಷಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಅದಕ್ಕೆ ಕನಸಲ್ಲೆಲ್ಲ ಬಂದುಬಿಟ್ಟಿತ್ತು, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ತರಿಸ್ಕೊಂಡ್ಲು. ದೇವಸ್ಥಾನದ ಹತ್ರ ಹೋದ್ವಿ, ಆದರೆ ಅಲ್ಲಿ ಓಪನ್ ಇರಲಿಲ್ಲ. 3 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಫ್ರೆಂಡ್ಸ್, ಒಂದು ದೇವಸ್ಥಾನನೂ ತೆಗೆದಿಲ್ಲ. ನಮ್ಮ ನಾದಿನಿ ಮಗಳದು ಬರ್ತ್ಡೇ ಇತ್ತು. ಅವ್ರ ಯಜಮಾನ್ರು ಸರ್ಪ್ರೈಸಾಗಿ ಬರ್ತ್ಡೇ ಪಾರ್ಟಿನ ಅರೇಂಜ್ ಮಾಡಿದರು. ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ, ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ, ಮುದ್ದೆ, ಕಬಾಬ್ ಇಷ್ಟನ್ನು ಮಾಡಿಸಿದ್ರು. ಅವ್ರ ಯಜಮಾನ್ರು ಅವಳಿಗೆ ಗೋಲ್ಡ್ ಚೈನ್ ಕೊಟ್ಟರು, ಹಾಗೆ ಒಂದು ಸ್ಯಾಮ್ಸಂಗ್ ಫೋನ್ ಕೊಟ್ಟರು. ಬಂದಿದ್ದೀವಿ ದೇವಸ್ಥಾನಕ್ಕೆ. ಸಂಜೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಾಗಿಲಾಕ್ಬಿಟ್ಟಿದ್ರಲ್ಲ, ಅದರಿಂದ ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಈಗ ದೇವ್ರ ದರ್ಶನ ಮಾಡ್ಕೊತಾ ಇದ್ದೀವಿ. ಹಾಗೆ ನಾನು ತೊಗೊಂಡೋಗಿದ್ನೆಲ್ಲ ವಿಳ್ಯದೆಲೆ ಹಾರನ ಅದನ್ನು ಹಾಕ್ತಾಯಿದ್ದಾರೆ. ನನಗಂತೂ ತುಂಬಾ ಖುಷಿಯಾಯಿತು. ಮತ್ತು ದೇವಸ್ಥಾನ ಅಂತೂ ತುಂಬ ಶಾಂತವಾಗಿತ್ತು. ಬೋರ್ಡ್ಬಂಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ನಾವು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ರೀತಿಯಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನನ ಕಂಪ್ಲೀಟ್ ಮಾಡಿದ್ವಿ.